ಟೈಮ್ ಕೊಡಂಗಿಲ್ಲ. ತಕ್ಷಣ ಕಾರ್ಖಾನೆ ಮಾಲೀಕರನ್ನ ಮೀಟಿಂಗ್ ಕರಿಬೇಕು. ಜಿಲ್ಲೆದಾಗ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರನ್ನ ಒಟ್ಟನು ಕರೆದು ಈ ಗಡದಣ್ಣ ಅವರ ವೇದಿಕೆ ಗೌರವಿಸುವಂತ ವಿಚಾರದೊಳಗೆ ಎಲ್ಲಾ ಕಾರ್ಖಾನೆ ಮಾಲೀಕರು ಬರಬೇಕು. ರೈತರು ಕೂಡ ಸಂಧಾನ ಮಾಡ್ಕೋಬೇಕು. ಅಕಸ್ಮಾತ್ ನೀವು ಏನಾರ ಮಂಡತನ ಹಚ್ಚಿದ್ರ ನಾವು ಅಲ್ಲಿ ಯಾಕೆ ಹೋಗೋಣ ಇಲ್ಲಿ ಯಾಕೆ ಹೋಗೋಣ ಅಂದ್ರೆ 15 ವರ್ಷದ ಹೋರಾಟದ ಇತಿಹಾಸ ಐತಿ. ಈ ಕಬ್ಬು ಬೆಳೆಗಾರನ ಗೌರವಿಸುವಂತ ಕೆಲಸ ಮಾಡ್ಬೇಕು. ಅಕಸ್ಮಾತ್ ಮಾಡದೆ ಹೋದ್ರೆ ಟ್ರ್ಯಾಕ್ಟರ್ ರೈಲಿ ಮಾಡಕ್ ತಂದಿಲ್ಲ, ಕಾರ್ಖಾನೆಗೆ ನುಗ್ಗಕ್ ತಂದಿರ್ತಕ್ಕಂಥ ನಿಮ್ಮೆಲ್ಲರ ದಿಮಾಕ್ ಇಟ್ಕೊಂಡು ಕಬ್ಬು ಕಡಿಸಿವು ಕಾರ್ಖಾನೆ ಚಾಲ ಮಾಡಿ ಅಂದಿರ್ಬೋದು. ಟ್ರ್ಯಾಕ್ಟರ್ ಮುಖಾಂತರ ಕಾರ್ಖಾನೆ ನುಗ್ಗಬೇಕಾಗತ್ತೆ. ಜಿಲ್ಲಾಧಿಕಾರಿಗಳಿಗೆ ಮಾತಿಗೆ ಮಾತು ಕೊಟ್ಕರೆ ಕಾರ್ಖಾನೆ ಮಾಲೀಕರು ಬರ್ಬೇಕು ಸಬೇಕಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಜಿಲ್ಲಾ SP ಅವರು ಜಿಲ್ಲಾಧಿಕಾರಿಗಳು ಅವ್ರಿಗೆ ಫೋನ್ ಮಾಡಿ ಕಳಿಸ್ತಾರೋ ಹೆಂಗ್ ಕಳಿಸ್ತಾರೋ ಗೊತ್ತಿಲ್ಲ. ಜಿಲ್ಲೆದಾಗಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಕರೆದು ರೈತರನ್ನ ಕರೆದು ಇವತ್ತು ಸಂಧಾನ ಮುಖಾಂತರ ಬಗೆಹರಿಸಿದ್ರೆ ಸರಿ ಅಂತಕ್ಕಂಥದ್ದು ಹೇಳ್ತೇವೆ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋ ಕಾರ್ಖಾನೆ ಮಾಲೀಕರು. ಏನ್ ಹುಡುಗಾಟಿಗೆ ಹೇಳ್ತೀರಿ ನೀವು? ಅಲ್ಲ ಎಷ್ಟು ನಿಮಗ ಎಷ್ಟು ಮಾತಾಡಿದ್ರು ಅದೇನು ಖಬರ ಇಲ್ಲ ಅಂದ್ರ ನಾವು ಕಬ್ಬು ಕೊಡೋಣ ನೀವು ಗೌರವಿಸಂಗಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಯಾರನ್ನಾರು ಗೌರವಿಸ್ತೀರಿ ನೀವು? ಅದಕ್ಕ ನಿಮಗೆ ದಯವಿಟ್ಟು ಹೇಳ್ತೇವೆ. ಜಿಲ್ಲಾಧಿಕಾರಿಗಳಿಗೆ ಒಂದು ಟೈಮ್ ಕೊಡ್ತೀವಿ. ನಾವು ಒಂದು ದಿವಸಗಟ್ಟಲೆ ಇಲ್ಲ, ಒಂದು ತಾಸು ಟೈಮ್ ಕೊಡ್ತೇವೆ. 3 ಗಂಟೆದ ಒಳಗಡೆ ಕಾರ್ಖಾನೆ ಮಾಲೀಕರನ್ನ ತಂದು ಸಂಧಾನ ಮಾಡಿದ್ರೆ ಸರಿ, ಮಾಡದೆ ಹೋದ್ರೆ ನಮ್ಮ ರೂಟ್ ನಾವು ಹಿಡಿಬೇಕಂತಕ್ಕಂಥದ್ದು ಹೇಳ್ತೇವೆ. ನಾವು ಬಹಳ ಮಾತಾಡಂಗಿಲ್ಲ. ಇನ್ನು ಕಾಲೇಜ್ ಹುಡುಗರು ಬರ್ತಾವ ವೇದಿಕೆಗೆ, ಹಲವಾರು ಮಂದಿ ಬರಾಕತ್ತಾರ, ಇನ್ನು ಟ್ರ್ಯಾಕ್ಟರ್ಗಳು ಬರಾಕ್ತಾರ. ಅದಕ್ಕೆ ದಯವಿಟ್ಟು ಟ್ರ್ಯಾಕ್ಟರ್ಗಳು ಒಂದ್ ಸ್ವಲ್ಪ ಮುಂದಕ್ಕೆ ಬಿಡ್ರಿ. ನೀವು ಇನ್ನ ಬಹಳ ಟ್ರ್ಯಾಕ್ಟರ್ ಬರ್ತಾವ. ಹಿಂದೂ ರೋಡ್ ಐತಿ, ಖುಲ್ಲಾ ಐತಿ, ಎಲ್ಲಾ ಕಡೆ ತರಬ್ರಿ. ನಾವು ಯಾವಾಗ ಹೇಳ್ತೇವಲ್ಲ ಅವಾಗ ರೆಡಿನ ಇರ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ನೀವು ಎಲ್ಲಿ ಹೋಗ್ರಿ, ಟ್ರ್ಯಾಕ್ಟರ್ದಾಗ ಕುಂದ್ರಿ. ಏನು ಡಿಸ್ಕಸ್ ಏನು ಮಾಡಂಗಿಲ್ಲ, ನೇರವಾಗಿ ಹೇಳಾಕ್ತೇವೆ. ಇನ್ನೂ ಹೇಳ್ಬಿಡ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೆ, ಇವತ್ತು ಅಂತಿಮ ಹೋರಾಟ, ನಿರ್ಣಾಯಕ ಹೋರಾಟ. ಅದು ಏನಕ್ಕಂತ ಗೊತ್ತಿಲ್ಲ. ಅವ್ರ ಕಾರ್ಖಾನೆ ಅವ್ರ ಕರೆಸುವಂತ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೋತೀನಿ. ತಕ್ಷಣ ಕರಿಬೇಕು. ಅದಕ್ಕೆ ದಯವಿಟ್ಟು ಇಲ್ಲಿ ಊಟ ರೆಡಿ ಆಗತೈತಿ, ಎಲ್ಲಾರು ಊಟ ಮಾಡೋಣ. ಅದು ಒಂದ್ ತಾಸು 3 ಗಂಟೆ ಮಟ್ಟ ಟೈಮ್ ಕೊಟ್ಟು ಆ ಟೈಮ್ ಒಳಗೆ ಬಂದ್ರೆ ಸರಿ, ಬರದೆ ಹೋದ್ರೆ ನಾವು ಎಲ್ಲದಕ್ಕೂ ರೆಡಿ ಅಂತಕ್ಕಂಥದ್ದು ಹೇಳಾಕತ್ತೀವಿ. ದಯವಿಟ್ಟು ಶಾಂತಿಯಿಂದ. ಮತ್ತೆ ಅದ್ರ ಜೊತೆಗೇನು ಇನ್ನೊಂದು, ನೀವು ಯಾರು ದಯವಿಟ್ಟು ಒಂದು ಗಡದಣ್ಣವ್ರ ನೇತೃತ್ವದಾಗ ನಡೆದಿರ್ತಕ್ಕಂಥ ಹೋರಾಟ, ಗಡದಣ್ಣವ್ರ ಹೆಸರಿಗೆ ಕಳಂಕ ತರುವಂತ ಕೆಲಸ ಮಾಡಬಾರ್ದು. ನಾವ್ ಏನ್ ಹೇಳ್ತಲ್ಲ ಅದನ್ನ ಮಾಡ್ಬೇಕಂತಕ್ಕಂಥದ್ದು ಹೇಳ್ತೇವೆ ಸ್ಪಷ್ಟವಾಗಿ. ಅದಕ್ಕೆ ದಯವಿಟ್ಟು ನೀವು ಅರ್ಥ ಮಾಡ್ಕೋರಿ. ಎಲ್ಲಿ ತನಕ ಎಲ್ಲಿ ಏನೋ ಮಾಡಕ್ ಹೋಗ್ಬೇಡ್ರಿ, ನಾವು ಅದನ್ನ ಹೇಳ್ತೇವೆ. ಹೇಳೋ ಮಟ್ಟ ನೀವು ಶಾಂತಿನಿಂದ ಇರಿ. ಅದಕ್ಕ ಜಿಲ್ಲಾ ಆಡಳಿತಕ್ಕೆ ಈಗ ಸಾಕಷ್ಟು ಬಿಸಿ ಮುಟ್ಟೈತಿ. ನೀವು ಬಂದಿದ್ದು ನೋಡಿದ್ರೆ ಬಿಸಿ ಮುಟ್ಟೈತಿ. ಅವ್ರು ಬರ್ತಾರ. ಅಕಸ್ಮಾತ್ ಬರದೆ ಹೋದ್ರೆ ಆಯ್ತು ಅಂತಕ್ಕಂಥ ವಿಚಾರದೊಳಗ ಇನ್ನೂ ಹಲವಾರು ಮಂದಿ ಬರೋದವರು, ಟ್ರ್ಯಾಕ್ಟರ್ ಬರೋದವು, ಕಾಲೇಜ್ ಹುಡುಗರು ಬರೋದಾರು. ದಯವಿಟ್ಟು ಶಾಂತಿನಿಂದ ಅಡಿಗೆ ರೆಡಿ ಆಗೈತಿ, ಊಟ ಮಾಡೋಣ. ಯಾಕ್ರಿ ಎಲ್ರಿಗೂ ನಮಸ್ಕಾರ. ಸತತವಾಗಿ 15 ದಿನಗಳ ಮೇಲ್ಪಟ್ಟ ಆಯ್ತು ಈ ಒಂದು ಹೋರಾಟ ನಡೆದು. ಪ್ರತಿ ಸಾರಿನೂ ಸಹ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾನೆ ಬಂದದ. ನಾ ಸರ್ಕಾರದವ್ರಿಗೆ ಕಾರ್ಖಾನೆಯವ್ರಿಗೆ ಒಂದೇ ಮಾತು ಕೇಳ್ತೀನಿ, ನೀವಲ್ಲಿ ಸೂಟು ಬೂಟು ಹಾಕೊಂಡು AC ಒಳಗೆ ಕುತ್ಕೊಂಡು ಪಾಲಕ್ ಪನೀರು ತಂದೂರು ರೊಟ್ಟಿ ತಿನ್ನೋದಲ್ಲ ಮಕ್ಕಳ್ರೆ. ಇಲ್ಲಿ ಬರ್ರಿ, ಬಂದ ನಮಗ್ ಎಷ್ಟು ತ್ರಾಸ ಆಗಕತ್ತ ಏನಿಲ್ಲ ಅನ್ನೋದನ್ನ ನೋಡ್ರಿ. ಮೊದಲು ಅಲ್ಲಿ ಕುತ್ಕೊಂಡು ನನಗ 3500 ಕೊಡಕ್ ಆಗಂಗಿಲ್ಲ, ಏನ್ ಮಾಡ್ಕೋತೀರಿ ಮಾಡ್ಕೋರಿ ಅಂತ ನಾವು ನೋಡಕತ್ತೀವಿ. ನೋಡಕತ್ತೀವಿಲ್ರಿ ನಾವೆಲ್ಲರೂ. ನಮ್ದು ಒಳಗ ರಕ್ತ ಕುದಿಯಕತ್ತೈತಿ. ಆದ್ರ ನಾವು ಶಾಂತ ರೀತಿಯಿಂದ ಯಾಕೆ ಕೂತೀವಪ್ಪ ಅಂತ
ನಮ್ಮ ರಮೇಶ್ ಅನ್ನೋರು ಒಂದು ತತ್ವ ಹೋಗ್ಯಾರ, ಮಾವನಿಗೆ ಜಾಸ್ತಿ ಬೆಲೆ ಕೊಡೋಣ ಅಂತಂದು ಹೇಳಿಲ್ರಿ. ಮಾವನಿಗೆ ಜಾಸ್ತಿ ಬೆಲೆ ಕೊಡೋಣ್ರಿ. ಈಗ ನಮ್ಮ ಅಪ್ಪಾಜಿಯವ್ರು ಹೇಳಿದ್ರು 3 ಗಂಟೆವರೆಗೂ ನಾವು ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಕತ್ತಿನ ಸರ್ಕಾರಕ್ಕೆ ಮತ್ತು ಕಾರ್ಖಾನೆಯವರಿಗೆ ಎಲ್ಲಾ ಅಧಿಕಾರಿಗಳು. ಈ 3 ಗಂಟೆ ನಂತರ ನೀವ್ ಏನಾರ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಈ 3 ಗಂಟೆ ನಿಮಗೆಲ್ಲ ಯಮಗಂಟ ಕಾಲ ಆಗ್ತೈತಿ. ನೀವು ಬರೆದು ಇಟ್ಕೋರಿ. ಯಾಕಂದ್ರೆ ಇವತ್ತು ಮುದೇಳು ಬಂದ್ ಐತಿ. ಯಾಕೆ ಬಂದ್ ಐತಿಪ್ಪ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡಿವಿ. ಪ್ರತಿ ಗ್ರಾಮದಲ್ಲಿರುವಂತ ಹೆಣ್ಮಗಳಾಗಿರ್ಲಿ ಗಂಡ್ ಮಕ್ಕಳಾಗ್ಲಿ, ಇವತ್ತು ಕಾಲೇಜ್ ಹೋಗೋ ವಿದ್ಯಾರ್ಥಿಗಳಾಗ್ಲಿ, ಮನಿ ಮಠ ಎಲ್ಲಾ ಬಿಟ್ಟು ಇಟ್ಟು ಬಿಸಿಲಾಗ ಬಂದ್ ನಿಂತ್ಕೊಳಕ್ಕೆ ನಮ್ಗೆ ಏನಾದ್ರು ಐತನ? ಬೇರೆ ಮಕ್ಕಳೇ ನಿಮಗೆ ಓಟ್ ಕೇಳಕ್ ಮನಿ 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 ಬರ್ತೀರಿ. ಈ ಬಂದ್ ವ್ಯಾಪಾರ ನ್ಯಾಯವಾಗಿ ನಿಂತ್ಕೊಂಡು ರೈತರ ಮುಂದೆ ನಿಂತ್ಕೊಂಡು ಮಾತಾಡ್ರಿ. ನಾನು ಒಬ್ಬ ರೈತ ಅದನ್ನಂತ ಎಬಿಸಿ ತೋರಿಸ್ರಿ ನೋಡೋಣ. ನಮ್ಮ ರೈತರಿಗೆ ಆಗೋ ತ್ರಾಸ ಏನು ನೋವೇನು ಅಂತ ಗೊತ್ತಾಕತಿ. ಗೊತ್ತಾಕತಿಲ್ರಿ ಅವ್ರಿಗೆ? ಬೆಳೆಯೊಳಗೂ ನಮಗ್ ಮೋಸ ಆಗತ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಬೆಳೀರಿ, ಉಳ್ಳಾಗಡ್ಡಿ ಹೋಗೋ ತ್ರಾಸ ಇದಾಕತಿ. ಟಮಾಟಿ ಬೆಳೀರಿ, ಟಮಾಟಿ ಒಳಗೂ ಆಕತಿ. ಒಂದ್ ಗೊಬ್ಬರ